ಗ್ಯಾಸ್ ಸಿಲಿಂಡರ್ ಏರಿಕೆ ಖಂಡಿಸಿ ಗದಗ ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಗದಗ ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಪ್ರತಿಭಟನಾ ಸ್ಥಳದಲ್ಲಿ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು ಸೌದೆ ಒಲೆಯನ್ನ ಹಚ್ಚಿ ಚಪಾತಿ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ ಕಾಂಗ್ರೆಸ್ ಕಾರ್ಯಕರ್ತರು ಕೂಡಲೇ ಗ್ಯಾಸ್ ಸಿಲಿಂಡರ್ ಬೆಲೆಯನ್ನ ಇಳಿಸುವಂತೆ ಒತ್ತಾಯಿಸಿದ್ದಾರೆ. ಮುನ್ನೆಚ್ಚರಿಕೆಯನ್ನ ಕೊಡೋದಕ್ಕೋಸ್ಕರ ಕೇಂದ್ರ ಸರ್ಕಾರಕ್ಕೆ ಕೊಡೋದಕ್ಕೋಸ್ಕರ ಇವತ್ತು ಏನು ಅಭಾವ ಸೃಷ್ಟಿಯಾಗಿದೆ ಅದನ್ನು ಸರಿಪಡಿಸಿ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ವರ್ಗದ ಜನರಿಗೆ ಇವತ್ತೆಲ್ಲ ಯಾರಿಗೂ ಕೂಡ ತೊಂದರೆ ಆಗ್ಲಾರ್ದಂಗ ತಾವೆಲ್ಲ ಮುತ್ತುವರ್ಜಿ ವಹಿಸಿ ತಾವೆಲ್ಲ ಇದು ಮಾಡ್ಕೊಳ್ಬೇಕು ಅಂತ ಒಂದು ವಿಚಾರಗಳನ್ನ ಹೇಳ್ತಾ ಆದಷ್ಟು ಇದನ್ನ ಸರಿ ಮಾಡಿದ್ರೆ ಚಲೋ ಆಯ್ತು. ಇಲ್ಲ ಅಂತಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇವತ್ತು ಇನ್ನೂ ಈಗೇನು ನಮ್ಮ ನಾಯಕರು ಏನು ಕರೆ ಕೊಟ್ಟಿದ್ದಾರೆ ನಾವು ಆಗ್ಲಿ ಅವರಿಗೆ ಸಂದೇಶವನ್ನ ಮುಟ್ತಕ್ಕಂಥ ವಿಚಾರವಾಗಿ ಇವತ್ತು ಸಾಂಕೇತಿಕವಾಗಿ ನಾವೆಲ್ಲ ಗದಗ ಜಿಲ್ಲೆಯಲ್ಲಿ ಇವತ್ತು ಹೋರಾಟವನ್ನು ನಾವು ಪ್ರತಿಭಟನೆಯನ್ನ ನಾವೆಲ್ಲ ಮಾಡ್ತಾ ಇದ್ದೇವೆ. ಇವತ್ತು ನೀವೇನಾದ್ರೂ ಸುಧಾರಿಸ್ಕೊಳ್ಳಿಲ್ಲ ಅಂತಂದ್ರೆ ಇವತ್ತು ಪ್ರತಿ ಬೀದಿಗಳಲ್ಲಿ ತಾಲೂಕುಗಳಲ್ಲಿ ಇವತ್ತು ನಿಮ್ಮ ವಿರುದ್ಧ ಇವತ್ತು ಬಹಳ ಒಂದು ದಿಟ್ಟವಾಗಿ ನಿಮ್ಗೆ ಹೋರಾಟವನ್ನ ಒಂದು ಬಿಸಿಯನ್ನ ಮುಟ್ಟಿಸ್ಬೇಕಾಗತ್ತೆ. ಅದಕ್ಕೆ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ಈ ಒಂದು ಏನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಸಿಲಿಂಡರ್ ಒಂದು ಅಭಾವ ಏನು ಸೃಷ್ಟಿಯಾಗಿದೆ ಆದಷ್ಟು ಬೇಗ ನನ್ನ ಸುಧಾರಿಸಿಕೊಂಡು ಇವತ್ತು ಸಾಮಾನ್ಯ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕನ್ನುವಂತ ಒಂದು ಈ ಪ್ರತಿಭಟನೆ ಮೂಲಕ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟು ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕೇವಲ ಕರ್ನಾಟಕಕ್ಕೆ ಮಾಡೋದಲ್ಲ, ಇಡೀ ಭಾರತಕ್ಕೆ ದ್ರೋಹ ಮಾಡಿದ್ದೀರಿ, ಭಾರತದ ಜನರಿಗೆ ದ್ರೋಹ ಮಾಡಿದ್ದೀರಿ. ಬರುವಂತ ದಿನಮಾನದೊಳಗ ಸ್ಮೃತಿ ಇರಾನಿಯವರು ಇವತ್ತನ್ನು ಹೇಳಕ್ಕಾಗ್ಲಾರ್ದಂಗ ಬಾಯಿ ಮುಚ್ಕೊಂಡು ರಾಜಕಾರಣ ಬಿಟ್ಟಾರ. ಬರುವಂತ ದಿನಮಾನದೊಳಗ ವಿದೇಶಾಂಗ ನೀತಿಯು ಕೂಡ ವಿಫಲ ಆಗ್ತಾ ಇದೆ. ಭಾರತ ದೇಶ ನಡೆಸುವಂತ ಗೃಹ ಸಚಿವರು ವಿಫಲರಾಗಿದ್ದಾರೆ, ಪ್ರಧಾನಮಂತ್ರಿಗಳು ವಿಫಲರಾಗಿದ್ದಾರೆ. ಇವತ್ತಿನ ದಿವಸ ಇಡೀ ಭಾರತ ದೇಶ ಕಣ್ತಗದ್ ನೋಡ್ತಾ ಇದೆ. ಮೋದಿ ಅವರನ್ನ ಬಿಜೆಪಿ ಅವರನ್ನ ನಾವು ಭಾರತ ಸರ್ಕಾರಕ್ಕೆ ಆಡಳಿತಕ್ಕೆ ತಂದು ಬಹಳ ದೊಡ್ಡ ತಪ್ಪು ಮಾಡಿದ್ವಿ ಅನ್ನೋದನ್ನ ಇವತ್ತಿನ ದಿವಸ ಗ್ಯಾಸ್ ಸಿಲಿಂಡರ್ ಒಂದೇ ಉದಾಹರಣೆ. ಬರುವಂತ ದಿನಮಾನದೊಳಗೆ ಪೆಟ್ರೋಲ್, ಡೀಸೆಲ್, ಬಂಗಾರ, ಊಟ ಇನ್ನೇನು ದಿನನಿತ್ಯ ತಿಳಿಸುವಂತ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.